ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ಯಾವ ವಿಚಾರವಾಗಿ ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳಿದ್ರೆ, ಪೈರೇಟ್. ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ನನಗೆ ಇಂಡಿವಿಜುವಲ್ ರೀಡಿಂಗ್ ತೊಗೊಂಡಾಗ ಹೇಳಿರ್ತೀನಿ, ಅಥವಾ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಲ್ಲಿ ಪೈರೇಟ್ ಕ್ರಿಸ್ಟಲ್ ಬಗ್ಗೆ ಕೇಳಿರ್ತೀರಿ. ಇದರೆಲ್ಲ ಬೆನಿಫಿಟ್ಸ್ ಏನು, ಇದು ಹಾಕೊಳ್ಳೋದ್ರಿಂದ ಏನಾಗತ್ತೆ, ಇದು ಯಾವ ವಿಚಾರಕ್ಕೋಸ್ಕರ ಹಾಕೊಳ್ತಾರೆ ಅನ್ನೋದೇ ಇವತ್ತಿನ ವಿಚಾರವಾಗಿರುತ್ತೆ. ಆ್ಯಕ್ಚುಲಾಗಿ ಪೈರೇಟ್ಗೆ ಫೂಲ್ಸ್ ಗೋಲ್ಡ್ ಅಂತಲೇ ಕರೀತಾರೆ. ಇದಕ್ಕೆ ಏನೂ ಗೊತ್ತಿಲ್ಲ, ಇದಕ್ಕೆ ಬರೀ ಅಟ್ರಾಕ್ಟ್ ಮಾಡೋದು ಮಾತ್ರ ಗೊತ್ತು. ಚಿನ್ನನ ಅಟ್ರಾಕ್ಟ್ ಮಾಡುತ್ತೆ, ಒಡವೆಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಸಪೋಸ್ ನೀವೇನಾದರೂ ಈ ದುಡ್ಡಿನ ಮೇಲೆ ಈ ಪೈರೇಟ್ನ ಇಟ್ಟಾಗ, ಬಿಸ್ನೆಸ್ನಲ್ಲಿ ನೀವೇನಾದರೂ ಈ ಪೈರೇಟ್ನ ಧರಿಸಿದಾಗ, ಅಥವಾ ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನ್ನಲ್ಲಿ ಈ ಪೈರೇಟ್ನ ಸುಮ್ಮನೆ ಸಿಗಿಸಿದಾಗ ಹಣದ ಮಳೆನೇ ಸುರಿಯುತ್ತೆ ಅಂತ ಹೇಳ್ತಾರೆ. ಸೊ ಇದು ನನ್ನ ಪರ್ಸ್ನಲಿ ಏನಂತ ಹೇಳಿದ್ರೆ, ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ, ಫಾರ್ ದಿ ಫಸ್ಟ್ ಕ್ರಿಸ್ಟಲ್ ನಾನು ಏನಾದರೂ ಪರ್ಚೇಸ್ ಮಾಡಿದ್ದು ಅನ್ನೋದಾದರೆ ಅದು ಪೈರೇಟ್ ಆಗಿರುತ್ತೆ. ನನಗೆ ಕ್ರಿಸ್ಟಲ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅದು ಸ್ಟಡ್ ಮುಫಿನ್ ಅನ್ನೋರ ಹತ್ರ, ಅಂದರೆ ಸ್ಟಡ್ ಮುಫಿನ್ ಅಂತ ಹೇಳಿ ಮುಂಬೈಯಲ್ಲಿ ಇರ್ತಾರೆ ಅವರು. ಆ ಸ್ಟಡ್ ಮುಫಿನ್ ಅನ್ನೋರ ಹತ್ರ ನಾನು ಒಂದು ಕ್ರಿಸ್ಟಲ್ನ ಪರ್ಚೇಸ್ ಮಾಡ್ತೀನಿ, ಅದೇ ಪೈರೇಟ್. ಅನ್ಸಕ್ಕೆ ಶುರು ಆಗತ್ತೆ, ಈ ಪೈರೇಟ್ ಏನಿದು ಈ ರೀತಿ ಇದೆ, ಒಂದು ರೀತಿ ಕಬ್ಬಿಣದ ರೀತಿ ಅನಿಸುತ್ತೆ, ಇಲ್ಲ ಇನ್ನೊಂದು ರೀತಿ ಸಿಲ್ವರ್ನ ರೀತಿ ಅನಿಸುತ್ತಲ್ಲ, ಇನ್ನು ನಿಜ ನನಗೆ ವರ್ಕ್ ಮಾಡುತ್ತಾ ಅನ್ನೋ ಅನುಮಾನದಲ್ಲೇ ನಾನು ಹಾಕ್ಕೊಂಡಿದ್ದೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈ ಪೈರೇಟ್ನ ದಯವಿಟ್ಟು ಹಾಕೊಂಡು ಮಾತ್ರ ಮಲಗೋ ಹಾಗಿಲ್ಲ. ಇದು ನಮ್ಮಲ್ಲಿ ಒಳ್ಳೊಳ್ಳೆಯ ಐಡಿಯಾಸ್ಗಳನ್ನ ತರೋದಕ್ಕೆ ಶುರು ಮಾಡುತ್ತೆ. ನಂತರ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ನಮ್ಮ ಲೈಫಲ್ಲಿ ಅಚಾನಕ್ಕಾಗಿ ಬರೋದಕ್ಕೆ ಶುರು ಆಗುತ್ತೆ. ಒಳ್ಳೆಯ ವ್ಯಕ್ತಿಗಳು ನಮ್ಮ ಸಂಘಕ್ಕೆ ಬರ್ತಾರೆ, ಹಾಗೆ ಒಳ್ಳೆಯ ದರ್ಶನಗಳನ್ನು ತೋರಿಸ್ತಾರೆ. ಅದು ಯಾರಾದರೂ ಆಗಿರಬಹುದು, ಅದು ಹೇಗಾದರೂ ಬರ್ಬೋದು ನಮ್ಮ ಜೀವನದಲ್ಲಿ. ಈ ಪೈರೇಟ್ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಲ್ಲ ಕ್ರಿಸ್ಟಲ್ಗಳಿಗೂ ನಾನು ಏನು ಮಾಡ್ತೀನಿ, 11 ದಿನ ಹೀಲ್ ಮಾಡಿ ಕೊಡ್ತೀನಿ ಅಂತ. ಬಟ್ ಆದರೆ ಇದಕ್ಕೆ 3 ದಿನ ಹೀಲಿಂಗ್ ಸಾಕು. ನೀವು ಯಾವ ವಿಚಾರ ಹೇಳಿರ್ತೀರಿ ನನ್ನ ಹತ್ರ, ಇದಕ್ಕೆ 3 ದಿನ ಸಾಕು. 3 ದಿನದಲ್ಲಿ ಇದನ್ನ ಹೀಲಿಂಗ್ ಮಾಡ್ಬೋದು. ಇದು ಹಾಕೊಂಡ್ಮೇಲೆ ಎಷ್ಟು ದಿನದಿಂದ ಮೇಡಮ್ ಹಾಗಾದ್ರೆ ವರ್ಕ್ ಆಗತ್ತೆ ಅಂತ ಕೇಳೋದಾದ್ರೆ, ಇದು ಹಾಕೊಂಡ ದಿನದಿಂದನೇ ಇದು ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ. ಹಣದ ಆಕರ್ಷಣೆ ನಮ್ಮ ಲೈಫಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಇದಕ್ಕೆ ಏನೂ ಗೊತ್ತಿಲ್ಲ, ಇದು ಆರೋಗ್ಯ ಸರಿ ಮಾಡತ್ತಾ ಅಲ್ಲ, ಇದು ನಮ್ಮ ಲೈಫಲ್ಲಿ ಅಬಂಡೆನ್ಸ್ ತರುತ್ತೆ. ನಮ್ಮಲ್ಲಿರುವಂತಹ ಶನಿ ಜಾತಕದಿಂದ ಆಗಿರ್ಬೋದು, ಶನಿಯ ದಶಾಭುಕ್ತಿಯಿಂದ ಆಗಿರಬಹುದು, ಶನಿ ಮಹಾದಶೆಯಿಂದ ಆಗಿರಬಹುದು, ನಾವೇನಾದರೂ ಫಿನಾನ್ಷಿಯಲಿ ಕುಗ್ಗಿದ್ರೆ, ನಾವೇನಾದರೂ ಫಿನಾನ್ಷಿಯಲಿ ಹಾಳಾಗಿದ್ರೆ ಅದಕ್ಕೂ ಕೂಡ ಇದು ಸಹಾಯ ಮಾಡತ್ತೆ. ಯಾಕೆಂದರೆ ಶನಿಯ ಅಧಿಪತಿಯಾಗಿರುವಂತಹ ಪೈರೇಟ್ ಇದು ಅಂತ ಹೇಳ್ಬೋದು. ಶನಿಗೆ ಇದು ಮುಖ್ಯ ಅಧಿಪತಿಯಾಗಿರುತ್ತೆ. ಐ ಥಿಂಕ್ ನಿಮಗೆ ಕಾಣಿಸ್ತಾ ಇದೆ ಅಂತೇಳಿ ಮತ್ತೊಮ್ಮೆ ನಾನು ತೋರಿಸ್ತೀನಿ. ಈ ಪೈರೇಟ್ನ ನೀವು ಎಲ್ಲಿ ಧರಿಸ್ಬೇಕು, ಯಾರ ಹತ್ರ ಸಿಗತ್ತೆ? ನಮ್ಮ ಹತ್ರನೇ ಸಿಗತ್ತೆ. ಹೀಲಿಂಗ್ ಮಾಡೇ ಕಳಿಸ್ಕೊಡುವಂಥ ಪ್ರೋಗ್ರೆಸ್ ಇರುತ್ತೆ. ಅಥವಾ ನಿಮ್ಗೆ ಯಾರಾದರೂ ತುಂಬ ಚೆನ್ನಾಗಿ ಗೊತ್ತಿರುವಂತಹ ಹೀಲರ್, ಪ್ಯೂರ್ ಕ್ರಿಸ್ಟಲ್, ದಯವಿಟ್ಟು ಎಷ್ಟೆಷ್ಟು ಹಣಗಳನ್ನು ಕೊಟ್ಟು ನೀವು ತಗೊಳ್ತೀರಿ. ನನ್ನ ಹತ್ರ ಪ್ರತಿಯೊಬ್ಬರು, ಈಗ ರಾಹು ರಕ್ಷಾ ಯಂತ್ರ ಕೂಡ ರೀಸೆಂಟಾಗಿ ತಗೊಂಡ್ರು, ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೀವೆಲ್ಲರೂ ಹೇಳ್ತಾ ಇದ್ದೀರಿ. ಒಳ್ಳೆಯದಾಗಲಿ. ನಿಮ್ಮ ಮನೆಯಲ್ಲಿ ಬೆಳಕು ಬಂದರೆ ನನ್ನ ಮನೆಯಲ್ಲೂ ಬೆಳಕಿದ್ದಂತೆ. ಹಾಗೆ ನಾನೊಬ್ಬಳೇ ಬೆಳೆದ್ರೆ ಸಾಕಾಗೋದು. ನಾವು ಯಾವ ರೀತಿ ಬೆಳೆದಿರ್ತೀವಿ, ನಮ್ಮ ಜೊತೆಲಿರೋರನ್ನು ಕೂಡ ಅದೇ ರೀತಿ ಬೆಳೆಸ್ತಾ ಬಂದರೆ ಇನ್ನಷ್ಟು ನಾವು ಎತ್ತೆತ್ತರಕ್ಕೆ ಹೋಗ್ತಾ ಇರ್ತೀವಿ ಅನ್ನೋದು ನನ್ನ ಭರವಸೆ. ಸೊ ಹಾಗಾಗಿ ಪೈರೇಟ್ ವಿಚಾರವಾಗಿ ನಾನು ಹೇಳಿರಲಿಲ್ಲ ನಿಮ್ಮ ಹತ್ರ. ಯಾಕೆ ಹೇಳಿರಲಿಲ್ಲ ಅಂತ ಹೇಳಿದ್ರೆ, ಈ IPL ನಡೆಯೋ ಟೈಮಲ್ಲಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಬೆಟ್ಸಲ್ಲಿ ಆಗಿರಬಹುದು, ಅಥವಾ ಸ್ಟಾಕ್ ಮಾರ್ಕೆಟ್ ಹೂಡಿಕೆಯಲ್ಲಿ ಆಗಿರಬಹುದು, ಇಲ್ಲಿ ನನ್ನ ಆಫೀಸಲ್ಲಿ ಸಾಕಷ್ಟು ಜನ ಬಂದು ಕುತ್ಕೊಳ್ತಾರೆ, ಪೈರೇಟ್ ಕೊಡಿ, ಮನಿ ಮ್ಯಾಗ್ನೆಟ್ ಕೊಡಿ ಅಂತ ಹೇಳಿ. ಅವ್ರನ್ನ ನಾನು ಹಾಳು ಮಾಡೋದು. ಇದು ಮನಿನ ಅಟ್ರಾಕ್ಟ್ ಮಾಡುತ್ತೆ, ಮನಿನ ಎಳ್ಕೊಳ್ಳುತ್ತೆ. ಇದು ಯಾವತ್ತು ನೀವು ಹೀಲಿಂಗಲ್ಲಿ ಇಟ್ಟಿರ್ತೀರಿ ಅವತ್ತೇ ನನ್ನಿಂದ ನಿಮ್ಮ ಲೈಫಲ್ಲಿ ಒಂದಷ್ಟು ಅದ್ಭುತಗಳನ್ನು ನೋಡ್ಬೋದು. ಹೀಲಿಂಗ್ ಮಾಡೋರು ಸರಿಯಾಗಿರಬೇಕು ಅಷ್ಟೇ.
ನಿಮ್ಗೆ ಯಾರಾದರೂ ಹೀಲಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ನೀವು ಅಲ್ಲೂ ಮಾಡಿಸ್ಕೊಳ್ಬಹುದು. ಬಟ್ ನಮ್ಮಲ್ಲಿ ಏನಾಗುತ್ತೆ, ನಾವೇ ಹೀಲ್ ಮಾಡಿ 3 days ಆದಮೇಲೆ ಇಲ್ಲಿಂದ ಡಿಸ್ಪ್ಯಾಚ್ ಮಾಡುವಂಥದ್ದಾಗತ್ತೆ. ಸಾಕಷ್ಟು ಜನ ವರಮಹಾಲಕ್ಷ್ಮಿ ಆಗಿರಬಹುದು, ಶ್ರಾವಣದಲ್ಲಿ ಪೂಜೆಗಳ ಪುನಸ್ಕಾರಗಳು ಮಾಡ್ಕೊಳ್ತೀರಿ ಅಂತ ಹೇಳ್ಬೋದು. ಇದು ಒಂದನ್ನು ಧರಿಸಿ ನಿಮಗೆ ಇದ್ರ ಲಾಭನ ಪಡ್ಕೊಳ್ಬಹುದು. ಮತ್ತಷ್ಟು ಮಾಹಿತಿನ ನಾನು ಇದ್ರ ಬಗ್ಗೆ ಕೊಡ್ತಾ ಹೋಗ್ತೀನಿ. ನೋಡಿ, ಇದೇ ಪೈರೇಟ್ ಅಂತ ಹೇಳಿ. ಬಟ್ ಇದೇನಾಗತ್ತೆ, ಬಾಡಿಯಲ್ಲಿ ಸಾಕಷ್ಟು ಜನ ಬಾಡಿಯಲ್ಲಿ ತುಂಬ ಹೀಟ್ ಇದ್ದಾಗ ಏನಾಗುತ್ತೆ, ಕಪ್ಪಾಗತ್ತೆ. ಮತ್ತು ಇದನ್ನ ತೆಗೆದಿಟ್ಟಾಗ ಯಥಾವತ್ ಇದು ಸಿಲ್ವರ್ನ ಇದಕ್ಕೆ ಹೋಗುತ್ತೆ. ಸಾಕಷ್ಟು ಜನ ಮಾರ್ಕೆಟ್ಗಳಲ್ಲಿ ಮೋಸ ಹೋಗ್ತಾ ಇದ್ದೀರಿ. ಪೇಂಟೆಡ್ ಸ್ಟೋನ್ಸ್ಗಳನ್ನ ಹಾಕ್ಕೊಳ್ಳುವಂಥದ್ದು, ಪ್ಲಾಸ್ಟಿಕ್ ಸ್ಟೋನ್ಸ್ಗಳನ್ನ ಹಾಕ್ಕೊಳ್ಳುವಂಥದ್ದು ಮೋಸ ಹೋಗ್ತಾ ಇದ್ದೀರಿ. ಪ್ಯೂರ್ ಕ್ರಿಸ್ಟಲ್ ಹೇಗಿರುತ್ತೆ ಅಂದರೆ ಇದು ಸಿಕ್ಕಾಬಟ್ಟೆ, ಪೈರೇಟ್ ಮಾತ್ರ ಸಿಕ್ಕಾಬಟ್ಟೆ ಭಾರವಾಗಿರುತ್ತೆ. ಸೊ ಜೊತೆಯಲ್ಲಿ ನೀವು ಪೈರೇಟ್ ಜೊತೆಯಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು, ಯಾವುದಾದ್ರೂ ಒಂದು ಅವಕಾಶ ಬರೋದಕ್ಕೆ ಅದು ತಡಿತಾ ಇತ್ತು ಅಂತ ಅಂದಾಗ ಈ ಬ್ಲ್ಯಾಕ್ ಟರ್ಮಲಿನ್ ನಿಧಾನವಾಗಿ ರಿಮೂವ್ ಮಾಡುತ್ತೆ. ಇದು ಪೈರೇಟ್ ಏನಿದೆ ಹಾಕೊಂಡು ದಿನದಿಂದನೇ ಇದ್ರ ಕೆಲಸಗಳನ್ನ ಶುರು ಮಾಡ್ತಾ ಹೋಗುತ್ತೆ ಅಂತ ಹೇಳಬಹುದು. ನನ್ನ ಅನುಭವ ಹೇಳೋದಾದರೆ ಪೈರೇಟ್ ತುಂಬ ದಿನ ಸಮಯ ತಗೊಳ್ಳೋದೇ ಇಲ್ಲ. ಪೈರೇಟ್ ಹಾಕೊಂಡಾಗಿಂದನೂ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದಷ್ಟು ಅವಕಾಶಗಳನ್ನು ನೀವು ನೋಡ್ತಾ ಹೋಗ್ತೀರಿ. ಹಾಗೆ ನಿಮ್ಮ ಲೈಫಲ್ಲಿ ಒಳ್ಳೆಯ ವ್ಯಕ್ತಿಗಳು, ಹಣ ಇರುವಂತಹ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು. ಮನಿ ಮೈಂಡೆಡ್ ಅಂದರೆ ಯಾವ ರೀತಿ ನಾವು ಜೀವನ ಮಾಡಬೇಕು ಅನ್ನುವ ದಾರಿ ತೋರಿಸುವಂಥದ್ದು ಪೈರೇಟ್ಗೆ ಇರುವಂತಹ ಗುಣಗಳೇ ಅದಾಗಿರುತ್ತೆ. ಇದು ಸಾಕಷ್ಟು ನೀವೇನಾದರೂ ತೆಗೆದಿಡೋದಕ್ಕೆ ಅಂತ ಹೋದರೆ ದಯವಿಟ್ಟು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ, ಅಂದರೆ ಮಲಗುವಾಗ ಇದನ್ನು ಕಡ್ಡಾಯವಾಗಿ ತೆಗಿಬೇಕಾಗತ್ತೆ. ಹಾಗೆ ಸ್ನಾನ ಮಾಡುವಾಗ ಕೂಡ ಕಡ್ಡಾಯವಾಗಿ ತೆಗಿಬೇಕಾಗತ್ತೆ. ನೀವೇನಾದರೂ ತೆಗೆದಿಟ್ಟಾಗ ಒಂದು ಬೌಲ್ನಲ್ಲಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡುವಂಥದ್ದು ಅಥವಾ ಉತ್ತರ ಪೂರ್ವದಲ್ಲಿ ಇಡುವಂಥದ್ದು ಮಾಡಿದ್ರೆ ಇನ್ನಷ್ಟು ಇದಕ್ಕೆ ಎನರ್ಜಿ ಆಗತ್ತೆ. ಹಾಗೆ ಹಣನ ಬಹಳಷ್ಟು ಬೇಗ ಎಳೆಯುತ್ತೆ ಅಂತ ಹೇಳಬಹುದು. ಇಲ್ಲಿ ಇದ್ರ ಜೊತೆಯಲ್ಲಿ ಪೈರೇಟ್ ನೀವು ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದ ಮೊದಲು ನಿಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ತಕ್ಷಣಕ್ಕೆ ತೆಗೆದು ಹಾಕಿ ನಿಮ್ಮ ಜೀವನದಲ್ಲಿ ಆ ಕ್ಷಣದಿಂದನೇ ಹಣದ ಹೊಳೆ ಸುರಿಯುತ್ತೆ ಅಂತ ಹೇಳ್ಬೋದು. ನಾನು ಸಾಕಷ್ಟು ಜನಕ್ಕೆ ಹೇಳಿರ್ತೀನಿ, ಹುಣ್ಣಿಮೆ ದಿನ ಚಂದ್ರನ ಬೆಳಕಲ್ಲಿ ಇಡಿ ಅಂತ ಹೇಳಿ. ಯಾಕೆಂದ್ರೆ ಇದು ಚಾರ್ಜ್ ಆಗತ್ತೆ. ಬೇರೆ ಬೇರೆ ಸ್ಟೋನ್ಗಳನ್ನ ಚಂದ್ರನ ಬೆಳಕಲ್ಲಿ ಇಡಿ, ಮಾರನೇ ದಿನ ನೀವು ಧರಿಸ್ಕೊಳ್ಳಿ ಅಂತ ಹೇಳಿರ್ತೀನಿ. ಈ ಬ್ಲ್ಯಾಕ್ ಟರ್ಮಲಿನ್ನು, ಗ್ರೀನ್ ಅವೆಂಚರಿನ್ನು, ಸಿಟ್ರಿನ್ನು ಇಂಥ ಬ್ರೇಸ್ಲೆಟ್ಗಳಿಗೆ ಹೇಳಿರ್ತೀನಿ. ಬಟ್ ಆದರೆ ಪೈರೈಟನ್ನು ಮಾತ್ರ ನೀವು ಈ ರೀತಿ ಉಪ್ಪಿನಲ್ಲಿ ಇಡಬೇಕಾಗತ್ತೆ. ಹುಣ್ಣಿಮೆ ದಿನ ಆಗಿರಬಹುದು, ಅಥವಾ ಶನಿವಾರದ ದಿನ ಆಗಿರಬಹುದು, ಭಾನುವಾರದ ದಿನ ಆಗಿರಬಹುದು. ಶನಿವಾರದ ದಿನ ಯಾಕೆ ಅಂತ ಹೇಳಿದ್ರೆ ಇದು ಶನಿಗೆ ತುಂಬ ಅಚ್ಚುಮೆಚ್ಚಾದಂತಹ ಒಂದು ಸ್ಟೋನ್ ಆಗಿರುತ್ತೆ. ಇದರಲ್ಲಿ ಐರನ್ ಕೂಡ ಇರುತ್ತೆ ಅಂತ ಹೇಳಬಹುದು. ಸೊ ಹಾಗಾಗಿ ಇದನ್ನ ಉಪ್ಪಿನಿಂದ ಇಟ್ಟು ಮತ್ತೆ ಮರುದಿನ ತೆಗೆಯೋದ್ರಿಂದ, ತೆಗೆದು ಇದನ್ನ ತೊಳೆಯೋ ಹಾಗಿಲ್ಲ, ತೆಗೆದು ಅದೇ ರೀತಿ ಧರಿಸ್ಕೊಳ್ಳೋದ್ರಿಂದ ಇದು ಮತ್ತಷ್ಟು ಚಾರ್ಜ್ ಆಗ್ತಾ ಹೋಗುತ್ತೆ. ಹಾಗೆ ಹಣ ಯಾವ ರೀತಿ ಎಳೆಯೋದಕ್ಕೆ ಶುರು ಆಗುತ್ತೆ ಅಂತ ಹೇಳಿ ಇದು ಬಂದ ದಿನದಿಂದನೇ ನೀವು ನೋಡ್ತಾ ಹೋಗಬಹುದು ಅಂತ ಹೇಳ್ಬೋದು. ಸಾಕಷ್ಟು ಸಾವಿರಾರು ಕ್ರಿಸ್ಟಲ್ಸ್ಗಳು ಔಟ್ ಆಫ್ ಕಂಟ್ರಿಯಿಂದ ಹಿಡಿದು ನಾನು ಎಲ್ಲೆಲ್ಲೆಲ್ಲ ತಲುಪಿಸಿದ್ದೀನೋ ಎಲ್ಲ ಕಡೆ ಕೂಡ ಪ್ಯೂರ್ ಕ್ರಿಸ್ಟಲ್ಸ್ಗಳು ವರ್ಕ್ ಮಾಡ್ತಾ ಇದೆ. ನೀವು ಮಾರುಕಟ್ಟೆಯಲ್ಲಿ ಸಿಗುವಂತಹ 500, 600, 200 ಕ್ರಿಸ್ಟಲ್ ಕೊಟ್ಟು ಯಾಮಾರುವಂಥದ್ದು ಬೇಡ. ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಅದ್ಭುತವಾದಂತಹ ಕ್ರಿಸ್ಟಲ್ಸ್ನ ನೀವು ಧರಿಸ್ಕೊಳ್ಬೇಕಾಗತ್ತೆ. ಯಾರಿಗೆಲ್ಲ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ. ನಾನು ನೋಡಿ ಮೊನ್ನೆ ಶ್ರೀಯಂತ್ರನ ತೋರಿಸ್ದೆ, ಅವತ್ತೇ ಎಲ್ಲ ಬುಕ್ ಕ್ಲೋಸ್ ಆಯಿತು, ಸ್ಟಾಕ್ ಖಾಲಿ, ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ಯಾರೆಲ್ಲ ವರಮಹಾಲಕ್ಷ್ಮಿ ಪೂಜೆ ಮಾಡೋರು ಇದನ್ನ ಇಡ್ಬಹುದಾ, ಹಾಕೊಳ್ಬೋದಾ? ಅದ್ಭುತ.